ಹಿಂದೆ ಮಾಜಿ ಶಾಸಕರೊಬ್ಬರು ಉದ್ಯಾನವನಕ್ಕಾಗಿ ದಾನ ಕೊಟ್ಟ ಜಾಗದಲ್ಲಿ ಈಗ ಏಕಾಏಕಿ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬಿಸಿ ಬೀದಿ ಬದಿ ಕುಟುಂಬ ಬೀದಿಗೆ ಬೀಳುವಂತೆ ಮಾಡಿದೆ ಎಂದು ಕೆಟಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಚಳ್ಳಕೆರೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗುತ್ತಿರುವ ಹೈಟೆಕ್ ಶೌಚಾಲಯಕ್ಕೆ ವರ್ತಕರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಬಿಜೆಪಿ ಮುಖಂಡ ಕೆಟಿ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ನೀವೇ ಕೇಳಿ. ನಾವೆಲ್ಲ ಇಲ್ಲಿ ಬಂದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೂತನವಾಗಿ ಏನೋ ಶೌಚಾಲಯ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀವಿ, ಇದನ್ನು ಕಟ್ತೀವಿ ಅಂತೇಳಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಇದು ಒಂದು ಭಾಳ ವರ್ಷಾನುಗಟ್ಟಲೆ 30-40 ವರ್ಷದಿಂದಲೂ ಸಹ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಇದನ್ನು ತಲತಲಾಂತರವಾಗಿ ಇಲ್ಲಿ ಪಾಪ ಅವರು ವರ್ಷಾನುಗಟ್ಟಲೆ ತಮ್ಮ ದಿನನಿತ್ಯದ ಒಂದು ಜೀವನವನ್ನು ನಡೆಸಲಿಕ್ಕೆ ವ್ಯಾಪಾರಿಗಳು ಪಾಪ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏಕಾಏಕಿ ಬಂದು ಇವತ್ತದು ನಮ್ಮ ಸರ್ಕಾರಿ ಜಾಗನೂ ಅಲ್ಲ, ಅದು ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರಪ್ಪನವರು ಅದು ಜಾಗವನ್ನು ಬಿಟ್ಟುಕೊಟ್ಟಿದ್ರು ಪಾರ್ಕ್ ಅಂತ. ಹಿಂದಿನ ಶಾಸಕರು ಯಾರೇ ಇರ್ಬೋದು, ಸುಧಾಕರ್ ಸಾಹೇಬ್ ಇರ್ಬೋದು, ಜಯಣ್ಣ ಇರ್ಬೋದು, ಮಾಜಿ ಸಚಿವರು ತಿಪ್ಪೇಸ್ವಾಮಿ ಇರ್ಬೋದು, ಮಂಡಿಮಠ ಇರ್ಬೋದು, ಯಾರೂ ಸಹ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವತ್ತೂ ತೊಂದರೆ ಮಾಡಿಲ್ಲ. ನೀವು ದುಡ್ಕೊಳ್ತೀನಿ ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಇವತ್ತು ನಮ್ಮ ಶಾಸಕರು ಬಂದು ಇವತ್ತು ಏಕಾಏಕಿ ಬಂದು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಳೆದ ಒಂದು 15 ದಿನದಿಂದಲೂ ಪಾಪ ಅವರಿಗೆ ದುಡಿಮೆ ಇಲ್ಲ. ನಮ್ಮ ಮಾನ್ಯ ರಘುಮೂರ್ತಿ ಶಾಸಕರು ನಾವು ಕೇಳ್ಕೊಳೋದು ಇಷ್ಟೇ, ದಯಮಾಡಿ ಇವತ್ತೇನು ದುಡಿಮೆ ಮಾಡ್ತಿದ್ದಾರೆ ಅವ್ರಿಗೆ ದಯಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ಅವ್ರು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ. ನೀವು ಟಾಯ್ಲೆಟೇ ಮಾಡಬೇಕು ಅನ್ನೋದಾದರೆ ಬೇರೆ ಯಾವುದನ್ನ ಒಂದು ಜಾಗದಲ್ಲಿ ಮಾಡಿರಿ, ಯಾವುದನ್ನ ಕಾಲುವೆ ಇರ್ತಕ್ಕಂಥದ್ದು ಜಾಗದಲ್ಲಿ ಮಾಡಿರಿ. ಇದು ಬಸ್ ಸ್ಟ್ಯಾಂಡ್, ಖಾಸಗಿ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲಿ ಬಿಟ್ಟು ನೀವು ಟಾಯ್ಲೆಟ್ ಮಾಡಲೇಬೇಕಾದ್ರೆ ಬೇರೆ ಜಾಗದಲ್ಲಿ ಮಾಡಲಿ. ಇಲ್ಲಿ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿ ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ಅವನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದಕ್ಕೆ ಇವರಿಗೆಲ್ಲ ದುಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಬೇಕು ಅಂತ ತಮ್ಮ ಖಾಸಗಿ ಬಸ್ ಸ್ಟ್ಯಾಂಡ್ ಆ ಕಡೆಯೂ ಸಹ ಜಾಗ ಇದೆ, ಅಲ್ಲೂ ಬೇಕಾದ್ರೆ ನಾವು ಶೌಚಾಲಯವನ್ನು ನಿರ್ಮಾಣ ಮಾಡ್ಬೋದು. ಇಲ್ಲ ಶಾಸಕರು ನಾವು ಇಲ್ಲೇ ಮಾಡ್ತೀವಿ ಅನ್ನೋದಾದರೆ ಮುಂದಿನ ದಿನದಲ್ಲಿ ನಾವೆಲ್ಲ ಸಹ ಈ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಸೇರಿ ನಾವು ಉಗ್ರವಾದ ಪ್ರತಿಭಟನೆ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಶಾಸಕರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇನೆ.